ಹೊರಗುತ್ತಿಗೆ ನೌಕರರನ್ನ ಪೂರೈಸುವಂತಹ ಒಂದು ಕಂಪನಿಯ ಲಂಚಕಾಂಡ ಬಯಲಾಗಿದೆ. ವಿವಿಧ ಇಲಾಖೆಗಳಿಗೆ ಹೊರಗುತ್ತಿಗೆ ನೌಕರರನ್ನ ನೇಮಿಸಿಕೊಳ್ತಾ ಇದ್ರು. ಅದರಲ್ಲಿ ದೋಖಾ ಆಗಿರುವಂಥದ್ದು ಆ ಗುತ್ತಿಗೆದಾರರಿಗೆ ದೋಖಾ ಆಗಿದೆ. ವಿವಿಧ ಇಲಾಖೆಗಳಿಗೆ ಹೊರಗುತ್ತಿಗೆದಾರರನ್ನು ಇವರು ನೇಮಕ ಮಾಡ್ಕೊಳ್ತಿದ್ರು. ಅವರಿಗೆ ಮೋಸ ಆಗಿರುವಂಥದ್ದು. ದೀಕ್ಷಾ ಏಜೆನ್ಸಿಯ ವೆಂಕಟೇಶ್ ಯಕ್ಷಿಂತಿ ಎನ್ನುವಂತಹ ಒಂದು ವ್ಯಕ್ತಿ ಅಂತ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಈ ಒಂದು ಮೋಸ ಧೋಖಾ ನಡೆದಿದೆ. ಲಂಚ ನೀಡದಿದ್ದರೆ ಏಜೆನ್ಸಿಯಿಂದ ಹೊರಗೆ ಹಾಕುವ ಅಂತ ಕೆಲಸ ನಡೀತಾ ಇದೆಯಂತೆ. ವರ್ಷಕ್ಕೆ 40,000 ರೂಪಾಯಿ ಲಂಚ ಕೊಡಬೇಕು, ಅಲ್ಲೇ ಕೆಲಸ ಮಾಡಬೇಕು, ಮುಂದುವರಿಬೇಕಂತ. ಇಲ್ಲ ಅಂದರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಬೆದರಿಕೆ ಇವೆರಡನ್ನು ಕೂಡ ಮಾಡ್ತಾರೆ ಅಂತ. ವರ್ಷವಾದ ಬಳಿಕ ರಿನಿವಲ್ ಮಾಡಿಸ್ಬೇಕು ಅಂದರೆ ಅದಕ್ಕೆ ಕೂಡ ಮತ್ತಷ್ಟು ಹಣವನ್ನು ಕೊಡಬೇಕು. ಬೇಡಿಕೆ ನೀಡ್ತಾ ಇದ್ದಾರೆ. 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ ದೀಕ್ಷಾ ಏಜೆನ್ಸಿಯ ವೆಂಕಟೇಶ್ ಹೇಳ್ತಾ ಇರುವಂಥದ್ದು. ಹೊರಗುತ್ತಿಗೆ ನೌಕರರ ಆಕ್ರೋಶ ಸ್ಫೋಟ ಆಗಿದೆ. ಈಗ ದೀಕ್ಷಾ ಏಜೆನ್ಸಿಯಿಂದ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು. ವೆಂಕಟೇಶ್ ಯಕ್ಷಿಂತಿ ಏನಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸುತ್ತಾರೆ. ಹೊರಗುತ್ತಿಗೆ ನೌಕರರನ್ನು ಪೂರೈಸುವಂತಹ ಒಂದು ಕಂಪನಿ ಇಷ್ಟರ ಮಟ್ಟಿಗೆ ಲಂಚ ತಿನ್ನೋಕೆ ಮುಂದಾಗಿದೆಯಾ ಅನ್ನುವಂತಹ ಮಾತು. ವೆಂಕಟೇಶ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಯ ಮೇಲೆ ಬಂದಿರುವಂಥ ಆರೋಪ ದೀಕ್ಷಾ ಏಜೆನ್ಸಿ ಅನ್ನುವಂಥದ್ದಿದೆ. ಆ ಏಜೆನ್ಸಿಯ ವೆಂಕಟೇಶ್ ಯಕ್ಷಿಂತಿ ಎನ್ನುವಂತಹ ವ್ಯಕ್ತಿ ಲಂಚವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ಕೆಲಸ ಮಾಡಬೇಕು ಅಂದರೆ 40,000 ರೂಪಾಯಿ ಕೊಡಬೇಕು. ಅದಾದ ನಂತರ 1 ವರ್ಷ ಆಗುತ್ತಲ್ವಾ, ಆಮೇಲೆ ರಿನ್ಯೂವಲ್ ಮಾಡಿಸ್ಬೇಕು ಅಂದರೆ ಅದಕ್ಕೆ ಕೂಡ 10,000 ರೂಪಾಯಿ ಕೊಡಬೇಕು. ಫೋನ್ಪೇ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. 40,000 ರೂಪಾಯಿ ಫೋನ್ಪೇಗಳ ಮೂಲಕ ಒಂದು ಸಲ 5,000, 4,000 ಈ ರೀತಿಯಾಗಿ ತೆಗೆದುಕೊಂಡಿರುವಂಥದ್ದು ರಿನ್ಯೂವಲ್ ಮಾಡೋಕ್ಕೆ ಮತ್ತು ಕೆಲಸಕ್ಕೆ ಸೇರೋಕ್ಕೆ. ಈ ಒಂದು ಲಂಚಾವತಾರ ಬಯಲಾಗ್ತಾ ಇದೆ. ಈ ಒಂದು ದೀಕ್ಷಾ ಏಜೆನ್ಸಿಯ ಲಂಚಕಾಂಡ ಏನಿದೆ ಬಯಲಾಗ್ತಾ ಇರುವಂಥದ್ದು. ವೆಂಕಟೇಶ್ ಯಕ್ಷಿಂತಿ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ದೀಕ್ಷಾ ಏಜೆನ್ಸಿಯ ಈತ ಒಬ್ಬ ವ್ಯಕ್ತಿ. ಈತ 40,000 ರೂಪಾಯಿ ಎಷ್ಟಾಗುತ್ತೆ ಅಷ್ಟು ತಗೊತಾ ಇದ್ದಂತೆ. ಒಂದು ವೇಳೆ ನೀವೇನಾದರೂ ಲಂಚ ಕೊಟ್ಟಿಲ್ಲ ಅಂದರೆ ಕೆಲಸದಿಂದ ತೆಗೆದುಹಾಕೋದು, ಇಲ್ಲ ನಿಂದನೆ ಮಾಡೋದು, ಬೆದರಿಕೆ ಹಾಕೋದು, ಅವಾಚ್ಯ ಶಬ್ದಗಳಿಂದ ಬೈಯೋ ಒಂದು ಕೆಲಸವನ್ನು ಮಾಡ್ತಿದ್ದಂತೆ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಶಫಿ ಅಂತ ಹೇಳಿ. ನಾನು ಭದ್ರತೆ ಸಿಬ್ಬಂದಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಶಹಾಪುರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ದೀಕ್ಷಾ ಏಜೆನ್ಸಿಯಲ್ಲಿ ನಾನು ನೌಕರಿ ಮಾಡ್ತಾಯಿದ್ದೆ. ದೀಕ್ಷಾ ಏಜೆನ್ಸಿ ಥ್ರೂ ಅವರು ನನಗೆ ಸುಮಾರು 2 ಸಲ ಏಜೆನ್ಸಿಯಲ್ಲಿ ತೊಗೊಂಡು ಏಜೆನ್ಸಿಯಿಂದ ಆಚೆ ತೆಗೆದಿದ್ದಾರೆ. ತನ್ನ ಮನಸ್ಸಿಗೆ ಬಂದಂಗೆಲ್ಲ ಮಾಡ್ತಾರೆ, ತೊಗೊತಾರೆ ಮತ್ತು ತೆಗಿತಾರೆ ಅವರೇ. ಮತ್ತು ನನಗೂ ಇವಾಗ ಆರ್ಡ್ರ್ ಕಾಪಿ ಕೊಡೋಕ್ಕೆ ತಯಾರಿಲ್ಲ. ಯಾಕಂತ ಕೇಳಿದರೆ ಸುಮ್ಮನೆ ಇಲ್ಲದೊಂದು ಅದು ಆಯಿತು, ಇದಾಯಿತು, ಹಂಗಾಯಿತು, ಹಿಂಗಾಯ್ತು ಅಂತ ಕೇಳ್ತಾರೆ. ಮತ್ತು ನಾವು ಏನೋ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳೋಕ್ಕೆ ಹೋದರೆ ಫಸ್ಟ್ ಟೈಮ್ ನಾವು ಜಾಯ್ನ್ ಆದಾಗ 20,000 ರೂಪೀಸ್ ಕೊಟ್ಟಿಗೆರಿನ ಜಾಯ್ನ್ ಆಗಿದ್ವಿ. ಈಗ ಮತ್ತೆ ನೆಕ್ಸ್ಟ್ ಟೈಮ್ನು ನಾವು ಏನಾದ ಅದಕ್ಕೆ ನಾವು ಸರಿಪಡಿಸ್ತೀವಿ ಸರ್, ನಮ್ಗೆ ನಿಮ್ದು ಏನಾದ್ರು ಹೇಳ್ರಿ ಅಂತಂದ್ರೆ ಹ್ಞೂ ಅಂತ ಹೇಳಿ ಒಂದು ಸುಮಾರು 20 ದಿವ್ಸಲಿಂತ ನಮ್ಗೆ ದಬ್ಕೊಂತ ಹೊಂಟಿದ್ರು. ಇವಾಗ ಒಮ್ಮೆ ಏನಂತಾರೆ, ಒಟ್ಟು ನಿಮ್ಗೆ ಕೊಡೋಂಗಿಲ್ಲ, ನಿಮ್ಗೆ ಏಜೆನ್ಸಿನಾಗ ತೊಗೊಂಗಿಲ್ಲ, ಇಷ್ಟು ಕೊಡ್ರಿ, ಅಷ್ಟು ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಬರೀ ಲಂಚದ ಮಾತಾಡ್ತಾರೆ. ಬಟ್ ಇವ್ರು ಕೆಲಸ ಮಾಡೋಂಗಿಲ್ಲ. ಅಮಾಯಕ ಜನರಿಗೆ ಭಾಳ ತೊಂದರೆ ಕೊಡ್ತಾರೆ. ಕೆಲಸ ಬೇಕಾಗಿದ್ದಾಗ ಬಳಸ್ಕೊತಾರೆ, ಕೆಲಸ ಮುಗಿದ ಮೇಲೆ ತೆಗೆದು ನೋಡಿ. ಅಲ್ಲಿ ಜನ ಹೇಳ್ತಾ ಇದ್ದಾರೆ ಆತ ತನ್ನ ಮನಸ್ಸಿಗೆ ಬಂದಂಗೆ ಮಾಡ್ತಾನಂತೆ. ಆತಗೆ ಯಾರು ಅನ್ನಿಸ್ತಾರೆ ಅವರಿಗೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಕೆಲಸ ತಗೊಳ್ಳೋದು, ದುಡ್ಡು ಕೊಟ್ಟರೆ ಕೆಲಸಕ್ಕೆ ತಗೊಳ್ಳೋದು, ಇಲ್ಲ ಅಂದರೆ ಅಂಥವ್ರನ್ನ ಯಾರು ಕೊಡಲ್ಲ ಅವ್ರನ್ನ ತೆಗೆದು ಹಾಕೋದು. ತಮ್ಮದೇ ಒಂದು ಅಧಿಕಾರ ಅನ್ನೋ ರೀತಿಯಲ್ಲಿ ಈತ ಚಲಾಯಿಸ್ತಾ ಇದ್ದ. 50,000, 40,000, 5,000 ಈ ರೀತಿಯಾಗಿ ದುಡ್ಡನ್ನು ತಗೊಂಡು ಯಾರದೇ ಭಯ ಇಲ್ಲದೆ ಎಗ್ಗಿಲ್ಲದೆ ಲಂಚವನ್ನು ತೆಗೆದುಕೊಳ್ತಾ ಇದೆ. ಈಗ ಆತನ ಮೇಲೆ ಆರೋಪ ಕೇಳಿ ಬಂದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.